ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ 57ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ನ ದ್ವೇಷ್ಟಿ ಅನ್ನೋದ್ರ ಬಗ್ಗೆ, ನ ದ್ವೇಷ್ಟಿ ಅನ್ನುವಂಥ ಪದದ ಅರ್ಥ ಏನು ಅದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಸ್ಥಿರ ಬುದ್ಧಿ ಇರುವಂಥವನು ಯಾರಲ್ಲೂ ದ್ವೇಷ ಭಾವನೆಯನ್ನು ಇಟ್ಕೊಂಡಿರೋದಿಲ್ಲ ಅಂತ ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಅವನ ಬುದ್ಧಿ ಸ್ಥಿರವಾಗಿದೆ, ಇದರ ಅರ್ಥ ಏನು? ಈಗ ಬುದ್ಧಿ ಸ್ಥಿರವಾಗಿದೆ ಅಂತ ಹೇಳ್ತಾರಲ್ಲ, ಅದರ ಅರ್ಥ ಏನು? ಈ ಅರ್ಥನ ನಾವು ಚೆನ್ನಾಗಿ ತಿಳ್ಕೊಬೇಕು ಫಸ್ಟು, ಯಾಕಂದರೆ ನಾವು ಅಳವಡಿಸ್ಕೋಬೇಕಲ್ಲ. ಇಷ್ಟೊತ್ತು ಹೇಳಿದ್ದಾರೆ ಅದನ್ನು, ಈಗ ಇನ್ನೊಂದು ಸರಿ ಇಲ್ಲಿ ನಾವು ಅದನ್ನು ರಿವೈಸ್ ಮಾಡ್ದಂಗೆ ಆಗುತ್ತೆ. ಇದನ್ನು ಹಿಂದಿನ ಪ್ರಶ್ನೆಗಳಲ್ಲೇ ನಾವು ತಿಳ್ಕೊಂಡಿದ್ದೀವಿ, ಆದರೆ ಅದು ಇನ್ನೂ ನಮಗೆ ಕನ್ಫರ್ಮ್ ಆಗಬೇಕಲ್ವಾ, ನಮಗೆ ಚೆನ್ನಾಗಿ ಅದು ನಮ್ಮ ಮೈಂಡಿಗೆ ಹೋಗಬೇಕು. ಅದಕ್ಕೋಸ್ಕರ ಇಲ್ಲಿ ಬುದ್ಧಿ ಸ್ಥಿರವಾಗಿದೆ ಅಂದರೆ ಅರ್ಥ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಯಾವ ಮಹಾಪುರುಷನು ಮೇಲೆ ಹೇಳಿದ ಲಕ್ಷಣಗಳಿಂದ, ಅಂದರೆ ಒಬ್ಬ ಮಹಾಪುರುಷ, ಈಗ ಯಾರಿಗೆ ಸ್ಥಿರ ಬುದ್ಧಿ ಇರುತ್ತೋ ಅವನನ್ನು ಮಹಾಪುರುಷ ಅಂತ ಕರೀತಾರೆ. ನಾವು ಸಾಮಾನ್ಯರು, ಆದರೆ ಯಾರಿಗೆ ಇಂಥ ಸ್ಥಿರ ಬುದ್ಧಿ ಆಗಿರುತ್ತೋ ಅವನನ್ನು ಮಹಾಪುರುಷ ಅಂತ ಹೇಳ್ತಾರೆ. ಅವನು ಇಷ್ಟೊತ್ತು ಹೇಳಿದ್ರಲ್ಲ ಲಕ್ಷಣಗಳು, ರಾಗದ್ವೇಷ ರಹಿತರಾಗಿರೋದು, ಆಸಕ್ತಿ ರಹಿತರಾಗಿರೋದು, ಸುಖ ಮತ್ತು ದುಃಖಗಳನ್ನು ಸಮವಾಗಿ ತಗೊಳ್ಳೋವಂಥವನು, ಯಾವುದೇ ಜೀವಿಗಳ ಮೇಲೆ ಅವನಿಗೆ ಯಾವುದೂ ದ್ವೇಷ ಇರೋದಿಲ್ವೋ, ಶುಭ ಅಶುಭಗಳನ್ನು ಒಂದೇ ರೀತಿ ನೋಡ್ತಾನೋ, ಈ ರೀತಿ ಬೇಕಾದಷ್ಟು ಗುಣಗಳನ್ನು ಹೇಳಿದ್ರಲ್ಲ, ಅದೆಲ್ಲ ಯಾರಲ್ಲಿ ಇರುತ್ತೋ, ಯಾರ ಅಂತಃಕರಣ ಮತ್ತು ಇಂದ್ರಿಯಗಳಲ್ಲಿ, ಇವಾಗ ಒಳಗಡೆಯಿಂದನೂ ಮತ್ತು ಹೊರಗಡೆಯಿಂದನೂ, ಇಂದ್ರಿಯಗಳು ಹೊರಗಡೆ ಇದೆ, ಒಳಗಡೆ ಮನಸ್ಸು ಬುದ್ಧಿ ಅಹಂಕಾರ ಇದೆ, ಅಂತಃಕರಣ. ಈ ಎಲ್ಲದರಿಂದ ಯಾವುದೇ ವಸ್ತು ಆಗಿರ್ಬೋದು, ಯಾವುದೇ ಪ್ರಾಣಿ ಆಗಿರ್ಬೋದು, ಅದರ ಜೊತೆ ಅವರ ಸಂಪರ್ಕ ಬಂದಾಗಲೂ ಅಥವಾ ಅದರಿಂದ ವಿಯೋಗವಾದಾಗಲೂ, ಅಂದರೆ ಏನು, ಅದನ್ನು ಸೇರುವಂಥ ಸಂದರ್ಭ ಬಂದಾಗಲೂ, ಅದರಿಂದ ದೂರ ಆಗಬೇಕಾದಂಥ ಸಂದರ್ಭ ಬಂದಾಗಲೂ, ಮತ್ತು ಯಾವುದೇ ಘಟನೆಗಳು ನಡೆದ್ರೂ, ಮತ್ತು ಯಾವುದೇ ಘಟನೆಗಳು ನಡೆದ್ರೂ ಕೂಡ ಅದರಿಂದ ಯಾವುದೇ ರೀತಿಯ ವಿಕಾರಗಳು ಯಾವತ್ತೂ ಕೂಡ ಸ್ವಲ್ಪ ಸಾಸಿವೆ ಕಾಳು ಅಂತ ಹೇಳ್ತೀವಲ್ವ, ಅದಕ್ಕಿಂತ ಕಡಿಮೆ ಅಂತಲೇ ಇಟ್ಕೊಳ್ಳಿ, ಅಷ್ಟೂ ಬರೋದಿಲ್ವೋ ಅಂಥವರನ್ನು ಸ್ಥಿರ ಬುದ್ಧಿಯ ಯೋಗಿ ಅಂತ ನಾವು ತಿಳ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಅರ್ಥ ಆಯ್ತಲ್ವಾ ಸ್ಥಿರ ಬುದ್ಧಿಯವನು ಅಂತಂದರೆ ಯಾರು ಅಂತಂದ್ಬಿಟ್ಟು. ನೋಡಿ, ಈ ರೀತಿಯ ಸ್ಥಿರ ಬುದ್ಧಿ ನಮಗೂ ಬರಬೇಕು, ಅವ್ರಿಗೂ ಬಂದಿದೆ ಅಂತಂದರೆ ನಮಗೂ ಬಂದೇ ಬರುತ್ತೆ. ಅದಕ್ಕೋಸ್ಕರ ನಾವು ಸಾಧನೆ ಮಾಡಬೇಕು. ಸಾಧನೆ ಮಾಡೋದು ಅಂತಂದರೆ ಏನು? ಕೇಳಬೇಕು, ಸತ್ಸಂಗಗಳಲ್ಲಿ ಕೂತ್ಕೊಂಡು ಕೇಳಬೇಕು. ಅವ್ರು ಏನು ಹೇಳ್ತಾರೋ ಒಂದೊಂದು ಮಾತು ಕೂಡ ಹೃದಯಕ್ಕೆ ಇಳಿಯೋ ಥರ ಕೇಳಬೇಕು. ಆಗಲೇ ನೋಡಿ ನಮ್ಮ ಮನಸ್ಸು ಶಾಂತವಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತಲ್ವ. ನಮ್ಮ ಮನಸ್ಸಲ್ಲಿ ಯಾವುದೇ ವಿಕಾರಗಳಿಲ್ಲ, ಯಾವುದೇ ದ್ವೇಷ ಭಾವನೆ ಇಲ್ಲ, ಯಾವುದರಲ್ಲೂ ಆಸಕ್ತಿ ಇಲ್ಲ, ಎಂಥ ಒಂದು ಕೂಲಾಗಿರುತ್ತೆ ಅಂತ ನಾವು ಇಮ್ಯಾಜಿನೇಷನ್ ಮಾಡಿಕೊಂಡ್ರೆ ಎಷ್ಟು ಆನಂದ ಆಗುತ್ತೆ. ನಾನಂತೂ ಆ ಸ್ಥಿರ ಬುದ್ಧಿಯನ್ನು ಪಡಿಬೇಕು ಅಂತ ನಾನು ತುಂಬಾ ಆಸೆ ಇಟ್ಕೊಂಡಿದ್ದೀನಿ. ಆ ಒಂದು ಸಾಧನೆಯಲ್ಲಿ ನಾನು ತೊಡಗಬೇಕು ಅಂತಲೇ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾವೆಲ್ಲ ಸೇರಿಕೊಂಡು ಆ ಸ್ಥಿರ ಬುದ್ಧಿ ಅನ್ನೋದು ಏನಿದೆಯೋ ಆ ಮಟ್ಟಕ್ಕೆ ಹೋಗೋದಕ್ಕೆ ಏನೆಲ್ಲ ಸಾಧನೆಗಳನ್ನು ಮಾಡೋದಕ್ಕೆ ಸಾಧ್ಯನೋ ಅಷ್ಟನ್ನು ಕೂಡ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಈ 2 ಶ್ಲೋಕಗಳಲ್ಲಿ ಮಾತನಾಡುವಂಥ ವಿಷಯ ಸ್ಪಷ್ಟವಾಗಿ ಎಲ್ಲೂ ಬಂದಿಲ್ಲ, ಮತ್ತೆ ಇವುಗಳಲ್ಲಿ ಅವನು ಹೇಗೆ ಮಾತಾಡ್ತಾನೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೊಡಲಾಗಿದೆ ಅನ್ನೋದನ್ನು ಹೇಗೆ ನಾವು ತಿಳ್ಕೊಳ್ಳೋದು? ಈಗ ನಾವು ಇಷ್ಟೊತ್ತು 2 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾನೆ ಭಗವಂತ ಅಂತ ಹೇಳಿದಾರಲ್ವಾ, ಇಲ್ಲಿ 2 ಶ್ಲೋಕಗಳಲ್ಲಿ ಎಲ್ಲೂ ಕೂಡ ಅವನು ಹೇಗೆ ಮಾತಾಡ್ತಾನೆ ಅನ್ನೋದ್ರ ಬಗ್ಗೆ ಹೇಳೇ ಇಲ್ವಲ್ಲ. ಹಾಗಾದರೆ ಈ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿದೆ? ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಏನು ಅಂತಂದರೆ, ಮೊದಲೇ ಹೇಳಿದ್ರು ಏನು ಅಂತಂದರೆ, ಸಾಧಾರಣವಾಗಿ ನಾವು ಮಾತಾಡ್ತೀವಲ್ವ, ಆ ರೀತಿ ಮಾತಾಡುವಂಥ ಮಾತಿನ ಬಗ್ಗೆ ಎಲ್ಲ ಹೇಳ್ತಾ ಇರೋದು. ಇದು ಒಳಗಡೆ ಅಂತಃಕರಣದ ವಿಷಯವನ್ನು ಹೇಳ್ತಾ ಇರೋದು. ಅಂದರೆ ಭಾವನೆ ಏನಿದೆಯೋ ಅದರ ಬಗ್ಗೆ ಮಾತಾಡ್ತಾ ಇರೋದಿಲ್ಲಿ. ಆ ಭಾವನೆ ಹೇಗಿರುತ್ತೆ ಅಂತ ಹೇಳೋದಕ್ಕಿಲ್ಲಿ ಮಾತು ಅಂತ ಹೇಳ್ತಾ ಇರೋದು ಅಂತ ಹಿಂದಿನ ಶ್ಲೋಕಗಳಲ್ಲೇ ಅದನ್ನು ಹೇಳಿದ್ದಾರೆ. ಕೇವಲ ಮಾತಿನ ವಿಷಯ ಆಗಿದ್ದಿದ್ರೆ ಆಗ ಡಾಂಬಿಕ ಅಥವಾ ಪಾಖಂಡಿ ಅಂಥ ಮನುಷ್ಯ ಕೂಡ
ಈಗ ಬರೀ ಮಾತಿನ ಮೂಲಕ ಹೇಳುವಂಥ ಮಾತಿನ ಬಗ್ಗೆ ಇಲ್ಲಿ ಮಾತಾಡಿದ್ದಿದ್ರೆ ಅದು ಯಾರು ಮಾತಾಡೋದಕ್ಕೆ ಚೆನ್ನಾಗಿ ಬರುತ್ತೆ ನೋಡಿ ಅಂಥವನು ಪಾಖಂಡಿ ಅಂತ ಹೇಳ್ತಾರೆ. ಅಂದರೆ ಏನೂ ಗೊತ್ತಿರೋದಿಲ್ಲ ಆದರೂ ಕೂಡ ಮಾತಲ್ಲ ಅವನು ಎಲ್ಲವನ್ನ ಗೆಲ್ಲಬಲ್ಲ ಅಂತ ಹೇಳ್ತಾರಲ್ಲ, ಅಂಥ ಮನುಷ್ಯ ಅವನು ಕೂಡ ಬಾಯ್ಪಾಠ ಮಾಡ್ಕೊಂಡು ಬಹಳ ಚೆನ್ನಾಗಿ ಮಾತಾಡ್ಬಿಡ್ತಾನೆ ಅಲ್ವಾ. ಆದರೆ ಇಲ್ಲಿ ಯಥಾರ್ಥವಾಗಿ ಮನಸ್ಸಿನ ಭಾವನೆಗಳಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಹೊರಗಡೆ ನಾವು ಮಾತಾಡೋ ಮಾತುಗಲ್ಲ, ಒಳಗಡೆ ಇರುವಂಥ ಭಾವನೆ, ಮನಸ್ಸಿನ ಭಾವನೆ ಇರುತ್ತಲ್ಲ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಹೇಳ್ತಾ ಇರೋದು. ಈ 2 ಶ್ಲೋಕಗಳಲ್ಲಿ ತಿಳಿಸಿರುವ ಪ್ರಕಾರ ಮಾನಸಿಕ ಭಾವನೆಗಳಿಗೆ ಅನುಸಾರವಾಗಿ ಈ ಭಾವಗಳಿಂದ ಯುಕ್ತವಾದಂತಹ ಯಾವ ವಾಣಿ ಇರುತ್ತೋ ಅದರ ಬಗ್ಗೆ ಭಗವಂತ ಇಲ್ಲಿ ಮಾತಾಡ್ತಾ ಇರೋದು ಅನ್ನೋದು ಇದರ ಅರ್ಥ. ಅಂದರೆ ಅವನು ಮಾತಾಡುವಂಥ ಸಾಮಾನ್ಯ ಮಾತಿದೆಯಲ್ಲ ಅದರ ಬಗ್ಗೆ ಮಾತಾಡ್ತಾ ಇಲ್ಲ, ಅವನ ಮನಸ್ಸಿನ ಭಾವನೆ ಹೇಗಿದೆಯೋ ಅದರ ಬಗ್ಗೆ ಮಾತಾಡ್ತಾ ಇರೋದು ಅನ್ನೋದು ಇದರ ತಾತ್ಪರ್ಯ. ಅದಕ್ಕೋಸ್ಕರನೇ ಇವುಗಳಲ್ಲಿ ವಾಣಿಯ ಸ್ಪಷ್ಟ ವಿಷಯವನ್ನು ಹೇಳದೆ ಮಾನಸಿಕ ಭಾವನೆಗಳ ಮಾತುಗಳನ್ನು ಹೇಳಿದ್ದಾರೆ. ಅಂದರೆ ಅವನು ಹೇಗೆ ಮಾತಾಡ್ತಾನೆ ಅಂತಂದಿದ ತಕ್ಷಣ ನಾವು ಸಾಮಾನ್ಯವಾಗಿ ಯೋಚನೆ ಮಾಡುವಂಥವ್ರು ನಾವೇನು ಮಾಡ್ತೀವಿ, ಮಾತಾಡೋಣ, ಎಲ್ಲಿ ಮಾತಾಡೋದ್ರ ಬಗ್ಗೆ ಏನು ಹೇಳೇ ಇಲ್ವಲ್ಲ ಇಲ್ಲಿ ಅಂತ ಅಂದ್ಕೊಳ್ತೀವಿ ಅಲ್ವಾ. ಯಾಕಂದರೆ ಮಾತು ಅಂತಂದರೆ ನಮಗೆ ಹೊರಗಡೆ ನಾವು ಮಾತಾಡ್ತೀವಲ್ಲ ಅದೇ ನಮಗೆ ಗೊತ್ತಿರೋದು. ಆದರೆ ಮಾತು ಅಂತಂದರೆ ಒಳಗಡೆ ಮನಸ್ಸು ಮಾತಾಡುತ್ತಲ್ಲ, ಅದು ಮನಸ್ಸಲ್ಲಿರುವಂಥ ಭಾವನೆಗಳು ಏನಿದೆಯೋ ಅದು ನಿಜವಾಗ್ಲೂ ಮಾತಾಡೋದು ಅಂತ. ಈಗ ನಾವೇನು ಮಾಡ್ತೀವಿ, ಈ ಜಗತ್ತಲ್ಲಿರೋರು 2 ಇಟ್ಕೊಂಡಿದ್ದೀವಿ ನಾಲಿಗೆಗಳನ್ನು. ಅಂದರೆ ಒಳಗಡೆನೇ ಬೇರೆ ಇರುತ್ತೆ, ಹೊರಗಡೆ ನಾವು ಮಾತಾಡೋದೇ ಬೇರೆ ಇರುತ್ತೆ. ಅದಕ್ಕೋಸ್ಕರನೇ ಹೊರಗಡೆ ಇರೋದಕ್ಕೆ ಇಂಪಾರ್ಟೆನ್ಸ್ ಕೊಡಲ್ಲ ಅವರು, ಒಳಗಡೆ ಇರುತ್ತಲ್ಲ ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದು ಆಧ್ಯಾತ್ಮಿಕದಲ್ಲಿ. ಸೊ ಇಲ್ಲಿ ಭಗವಂತ ಹೇಳ್ತಾ ಇರೋದು ಎಲ್ಲ ಒಳಗಡೆ ಮಾತಿಗೆ, ಒಳಗಡೆ ಇರುವಂತಹ ಭಾವನೆ ಇದೆಯಲ್ಲ ಆ ಮಾತಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾನೆ ಹೊರತು ಹೊರಗಡೆ ಮಾತಿಗಲ್ಲ ಅನ್ನೋದು ಇದರ ಅರ್ಥ. ಈಗ ನಮ್ಗೆ ಅರ್ಥ ಆಯ್ತಲ್ವಾ, ಎಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅಂದರೆ ಸ್ಥಿರ ಬುದ್ಧಿ ಇರೋನು ಅಂತಂದರೆ ಆಸಕ್ತಿರಹಿತನಾಗಿರಬೇಕು, ಎಲ್ಲವನ್ನ ಸಮದೃಷ್ಟಿಯಲ್ಲಿ ನೋಡಬೇಕು, ಎಲ್ಲರನ್ನೂ ಸಮದೃಷ್ಟಿಯಲ್ಲಿ ನೋಡಬೇಕು. ಏನೇ ಘಟನೆಗಳು, ಯಾವುದೇ ವಸ್ತುವಿನ ಸಂಪರ್ಕಕ್ಕೆ ಬಂದರೂ, ಏನೇ ಘಟನೆಗಳಾದರೂ ಅವನು ಸಮಚಿತ್ತದಲ್ಲಿ ಇರ್ತಾನೆ. ಆಮೇಲೆ ಅವನ ಭಾವನೆಗಳು ಅಂತಂದ್ರೆ ಏನು, ಉದ್ವೇಗಕ್ಕೆ ಅವನು ಒಳಗಾಗೋದಿಲ್ಲ. ಇದೆಲ್ಲ ಯಾರಲ್ಲಿರುತ್ತೋ ಅವನು ಸ್ಥಿರ ಬುದ್ಧಿ ಇರೋನು ಅಂತ ಇವಾಗ ನಮಗೆ ನೀಟಾಗಿ ಅರ್ಥ ಆಗಿದೆ. ಈಗ ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಸ್ಥಿರ ಬುದ್ಧಿಯವರು ಆಗಬೇಕು. ಅದಕ್ಕೆ ಏನೇನೆಲ್ಲ ನಾವು ಮಾಡ್ಬೋದು ಅದನ್ನು ಮಾಡಬೇಕು. ಈಗ ಭಗವಂತ ಹೇಳಿದ್ದಾಯಿತು, ಅವನು ನಮಗೆ ತಿಳಿಸ್ಕೊಟ್ಟಿದ್ದಾನೆ. ಇದನ್ನು ಬರೆದಿರುವಂತಹ ಟೀಕಾಕಾರರು ನಮಗದನ್ನು ಚೆನ್ನಾಗಿ ಅರ್ಥ ಆಗೋ ರೀತಿ ವಿವರಣೆ ಮಾಡಿದ್ದಾರೆ. ನಾವು ಅದನ್ನು ಹೇಗೆ ತಗೊಳ್ತೀವಿ, ಎಷ್ಟು ಸೀರಿಯಸ್ ಆಗಿ ತಗೊಳ್ತೀವಿ, ಎಷ್ಟು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ತೀವಿ ಅನ್ನೋದೀಗ ನಮ್ಮ ಮೇಲೆ ಬಿಟ್ಟಿರುವಂಥದ್ದು ಅಲ್ವಾ. ಪೌಷ್ಟಿಕಾಂಶ ಇರುವಂತಹ ಆಹಾರವನ್ನೆಲ್ಲ ಕಲಸಿ ಅದನ್ನು ನಮ್ಮ ಬಾಯಿವರೆಗೂ ತಂದಿಟ್ಟಿದ್ದಾರೆ, ಬಾಯಿ ಒಳಗಡೆ ಕೂಡ ಹಾಕಿದ್ದಾರೆ, ಪೌಷ್ಟಿಕವಾಗಿರುವಂಥ ಆಹಾರ ಹಾಕಿದ್ದಾರೆ. ಅದನ್ನು ಚೆನ್ನಾಗಿ ಅಗದು ನುಂಗುವಂಥ ಕೆಲಸ ನಾವು ಮಾಡಬೇಕು. ಆ ಕೆಲಸ ಒಂದು ಮಾತ್ರ ನಾವು ಮಾಡಬೇಕು. ಒಳಗಡೆ ಹೋದ್ಮೇಲೆ ಮತ್ತೆ ಭಗವಂತನ ಕ್ರಿಯೆ ಶುರುವಾಗುತ್ತೆ. ಅಂದರೆ ಏನು, ಅದೆಲ್ಲ ಅಬ್ಸರ್ವೇಷನ್ ಆಗೋದು, ನಮ್ಮ ಶರೀರಕ್ಕೆ ಎನರ್ಜಿ ಬರೋದು, ಆ ಕೆಲಸ ಎಲ್ಲ ತಂತಾನಾಗಿ ನಡೆಯುತ್ತೆ. ಆದರೆ ಆ ಅಗದು ತಿನ್ನುವವರೆಗೂ ಕೆಲಸ ಮಾಡೋದಿದೆಯಲ್ಲ ಅದು ನಮ್ಮ ಕೆಲಸ ಅಲ್ವಾ. ಅದನ್ನು ನಾವು ಮಾಡಬೇಕಾಗಿರುವಂಥದ್ದು. ಅಷ್ಟು ಚಿಕ್ಕ ಕೆಲಸ ನಾವು ಮಾಡೋದಿಲ್ಲ ನೋಡಿ. ಅದು ಒಂದನ್ನು ನಾವು ಸರಿಯಾಗಿ ಮಾಡಿದ್ರೆ ಮುಂದೆ ಅದು ಒಳಗಡೆ ಹೋಗ್ಬಿಟ್ಮೇಲೆ ಮುಂದಿನ ಕೆಲಸ ಅದೇ ಮಾಡುತ್ತೆ, ತಂತಾನಾಗಿ ನಡೆಯುತ್ತೆ. ಈಗ ಆಧ್ಯಾತ್ಮಿಕ ವಿಚಾರವನ್ನು ನಮಗೇನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ ಗುರು ಮತ್ತು ಗೋವಿಂದ. ಅದನ್ನು ತಿಳ್ಕೊಂಡಿದ್ದೀವಿ. ಈಗ ಅದನ್ನು ಪ್ರಾಕ್ಟಿಕಲ್ಲಾಗಿ ನಾವು ಅನುಭವಕ್ಕೆ ತರಿಸ್ಕೋಬೇಕಲ್ವಾ, ಅದಕ್ಕೋಸ್ಕರ ಸಾಧನೆ ಮಾಡಬೇಕಲ್ವಾ. ಒಂದನ್ನು ನಾವು ಮಾಡೋದಕ್ಕೆ ಶುರು ಮಾಡ್ತು ಅಂತಂದರೆ ಅದು ಸ್ವಲ್ಪ ಒಳಗಡೆ ಹೋಗುತ್ತೆ ತಾನೇ, ಆಮೇಲೆ ಅದು ತನ್ನ ರಿಯಾಕ್ಷನ್ ತೋರಿಸುತ್ತೆ. ಅದು ಶಕ್ತಿ ನಮಗೆ ಹೇಗೆ ಊಟ ಎನರ್ಜಿ ಕೊಡುತ್ತೋ ಆ ರೀತಿ ಆಧ್ಯಾತ್ಮಿಕತೆ ಅನ್ನೋದು ನಮ್ಮಲ್ಲಿ ಎನರ್ಜಿಯನ್ನು, ಅಂತಂದರೆ ಏನು, ನನ್ನಲ್ಲೂ ಕೂಡ ಆ ಗುಣಗಳು ಬರೋದಕ್ಕೆ ಮತ್ತು ಆಧ್ಯಾತ್ಮಿಕದಲ್ಲಿ ಮುಂದುವರಿಯೋದಕ್ಕೆ ಏನು ಬೇಕೋ ಆ ಎಲ್ಲ ಕೆಲಸ ಅದು ತಂತಾನಾಗೆ ನಡೆಯುತ್ತೆ. ಸೊ ಈಗ ನಾವೆಲ್ಲ ಸೇರಿಕೊಂಡು ಸ್ಥಿರ ಬುದ್ಧಿಯವರಾಗೋದಕ್ಕೆ ಪ್ರಯತ್ನ ಮಾಡೋಣ, ಅದಕ್ಕೆ ನಾವು ಸಾಧನೆ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.